ಹಾಡತಾಳ ಹಾರೂರು ಮುದುಕಿ, ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ದೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಒಟ ಅಂತತಿ ಒಡ್ಡಾರ ಮುದುಕಿ, ಅಡ್ಡಾಡ್ಡು ಬರ್ತೈತಿ ರೆಡ್ಡಾರ ಮುದುಕಿ. ಶಟ್ಗೊಂದು ಕುಂತತಿ ಶೆಟ್ಟಾರ ಮುದುಕಿ, ಶಟ್ಗೊಂದು ಕುಂತತಿ ಶೆಟ್ಟಾರ ಮುದುಕಿ, ಅಳಿಗಾಡ ಒಲ್ಲೊಂದು ಐನಾರ ಮುದುಕಿ, ಗೋಣ ಹಾಕ್ತೈತಿ ಗಾಣಿಗ್ಯಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಬುದ್ಧಿ ಹೇಳ್ತಾಳ ಬುಡ್ಡರ ಮುದುಕಿ, ಉಪ್ಪಾದ್ರ ಮಾಡ್ತೈತಿ ಉಪ್ಪಾರ ಮುದುಕಿ, ಬಿಡಬೇಡ ಅಂತೈತಿ ನೆಮಣ್ಯಾರ ಮುದುಕಿ, ಜಗ್ಗಾಡ್ತೈತೊಂದು ಜೈನರ ಮುದುಕಿ, ವಾಲಿ ಅಂತೈತಿ ವಾಲಿಕಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ದೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಹಾಸಿಗೆ ಹಾಸ್ಯಾಳ ದಾಸರ ಮುದುಕಿ, ಛತ್ರಿಗೆ ಏರ್ಸೈತಿ ಛತ್ತರ ಮುದುಕಿ, ಸಮಾಧಾನ ಮಾಡ್ತೈತಿ ಸಮಗಾರ ಮುದುಕಿ, ದೇವ್ರ ಹೇಳ್ತೈತಿ ದೇವದಾಸಿ ಮುದುಕಿ, ಚಾಡ ಹೇಳ್ತೈತಿ ಜಾಡರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ದೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ಮುಸು ನಗ್ತೈತಿ ಮುಸಲರ ಮುದುಕಿ. ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ಮುಸು ನಗ್ತೈತಿ ಮುಸಲರ ಮುದುಕಿ, ಕುಣಿದಾಡ್ತೈತೊಂದು ಕುಂಬಾರ ಮುದುಕಿ, ಕುಣಿದಾಡ್ತೈತೊಂದು ಕುಂಬಾರ ಮುದುಕಿ, ಕೂಗ ಹೊಡುತ್ತಾಳ ಕುರುಬರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಎಲ್ಲ ಜಾತಿ ಮುದುಕ್ಯಾರ ಕೂಡ್ಯಾರು ಬೀಳಿಗೆ ಬಿದ್ರಿ ಸಿದ್ದಾಪುರ ಕಂಡ್ರು, ನಮ್ಮೇಲೆ ಹಾಡ ಕಟ್ಟೊಂದಂದ್ರು, ನಮ್ಮೇಲೆ ಹಾಡ ಕಟ್ಟೊಂದಂದ್ರು. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಹಾಡತಾಳ ಹಾರೂರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಾಗ ರೈತರ ಬಗ್ಗೆ ಕೊಂಡಾರು ಒಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವ ಇಲ್ಲ, ಸೇವ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವಾ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟ ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಡ ಬಾರಸ್ಥಾನ ಕತ್ತಿ ಸಪ್ಲೈ ಮಾಡಿದ, ಆದ ನೂಲು ತೆಗೆದ ಶುದ್ಧ ಕಾದಿ ನೇದಿದರು. ನಾ ಹೆಚ್ಚ ನೀ ಹೆಚ್ಚ ಕಲವೀಗ ಹೆಚ್ಚನ್ನು ಲೌಕಿಕ ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡೋದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗ ಇಲ್ಲದ ನತ್ತು ಯಾವಲ್ಲಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಇಷ್ಟೊತ್ತಕ ಮಾತಾಡಿ ಕೇಳಕ್ಕೆ ಬಂದು. ಆದ್ರೆ ಜಾನಪದ ಅದು ಬಾದಾಮಿ ಬನಶಂಕರ್ ತೀರ್ಯಾರ ಮಾಡ್ಯಾರು. ಇಲಕಲ್ಲದ ಬಡಿಗೆ ಇರ್ಪಣ್ಣ, ಇಲಕಲ್ಲದ ಬಡಿಗೆ ಇರ್ಪಣ್ಣ ಮಾಡಿದ ತೀರ ಸರ್ಕಾರದವ್ರು ನಿಂತು ಎಳಿಸ್ಯಾರು ಅಂತ ಆ ಹಂತಿ ಪದ್ದಾಗ ಹಾಡ್ತಿದ್ರು. ಬುಲೇರಿ ಪದ ಕಂಬಿಯ ಹೊತ್ತವನ ತಂಗಿಯನ ಹುಟ್ಟಾಳು, ನಿಂಬಿ ಪತ್ತರದ ಜರ್ತಾರ, ನಿಂಬಿ ಪತ್ತರದ ಜರ್ತಾರ ಉಟ್ಕೊಂಡ ಕಂಬಿಗೆ ಆರೂತಿ ಬೆಳಗ್ಯಾಳ. ಸಂಗಮಕ್ಕೆ ಹೋಗಾಕ ಸಂಗಾಟ ಮಗ ಬೇಕ, ತಂಬಿಗೆ ಹಿಡಿಯಾಕ ಸೊಸಬೇಕ ಕೂಡಲದ, ಸಂಗಮಕ್ಕೆ ಹೋಗಿ ಬರ್ಬೇಕಂತೇಳಿ ನನ್ನ ಆ ಹಿಂದಿನ ಹಿರಿಯರು ಹಾಡಿದಂಥ ಮಾತುಗಳು, ಅವ್ರ ಹಿಂದಿನವ್ರು ಹೇಳಿದಂಥ ಮಾತುಗಳು. ಅವಾಗ ಹಂತಿ ಹೊಡೋದೊಂದು ಸಡಗರಿತ್ತು, ರಾಶಿ ಮಾಡೋದೊಂದು ಸಡಗರಿತ್ತು, ಗಂಡನ ಹೆಸರು ಹೇಳೋದೊಂದು ಸಡಗರಿತ್ತು. ರಾಶಿ ಮಾಡುವಾಗ ತೆನಿ ಮುರುವಾಗ ಹೆಸರು ಹೇಳ್ಬೇಕು, ಲಗ್ನದಾಗ ಹೆಸರು ಹೇಳ್ಬೇಕು, ಎಲ್ಲರೂ ಹೆಣ್ಣು ಹುಡುಗರು ದೊಡ್ಡವರಾಗ ಆರತಿ ಮಾಡುವಾಗ ಹೆಸರು ಹೇಳ್ಬೇಕು. ಈಗ ಯಾರಿಗೂ ಹೆಸರು ಹೇಳಕ್ಕೆ ಬರೋದಿಲ್ಲ ರೀ, ಹೆಸರು ಹೇಳಕ್ಕೆ ಬರೋದಿಲ್ಲ ಈಗಿನ ಅವ್ರಿಗೆ. ಇನ್ನು ಹೇಳಿದ್ರೆ ಹೆಸರು ಹೇಳಿದ್ರೆ ನಮ್ಮ ಹಳಿ ಮಂದಿನ ಒಡಪ ಹಚ್ಚಿ ಚಂದಂಗೆ ಹೇಳ್ತಾರೆ.
ಆತ ಹೆಸರು ಇನ್ನು ಮುಂದಿನವ್ರಿಗೆ ಬರುವುದಿಲ್ಲ. ಅದಕ್ಕೆ ಜಾನಪದ ಇತಿಹಾಸದ ಕಾವ್ಯ ಮತ್ತು ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿ ಅನ್ನುವಂಥ 3 ಪುಸ್ತಕದ ನಿಮ್ಮೂರಾಗ ನೆಪ್ಪು ಉಳಿಬೇಕಂದ್ರೆ ನಿಮ್ಮೂರಾಗ ಆ ಪುಸ್ತಕಗಳು ಉಳಿದು ಅಂದ್ರೆ ನಮ್ಮ ನನ್ನ ಪುಸ್ತಕ ಏನು ಮಾಡಿ ನಮ್ಮ ಅಪ್ಪನಂಥ ತಾಯಿಗಳು ಹಾಡಿದವ್ರು ಅದಾರ, ಹಂತಿ ಪದ ಹಾಡಿದವ್ರು ಅದಾರ, ಡೊಳ್ಳಿನ ಪದ ಹಾಡೋರು ಅದಾರ, ಎಲ್ಲರೂ ಅದಾರ. ಆ ಪದದೊಳಗೆ ನಾನು ಒಂದಿಷ್ಟು ಅದಾವ. ತಾವು ಯಾರು ಬೇಕಾದ್ರೆ ಪುಸ್ತಕ ಅದಾವ ತಗೋರಿ. ಮತ್ತು ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ಆ ಮುದುಕಿನ ಹುಗಿಯಾಕ ಕುಡ್ಕರ ಮಂದಿ ತಯಾರಾಗಿತ್ತು. ಮುದುಕಿ ಹೊಟ್ಟಿಲಿ ಒಂದಾದ್ರೂ ಮಕ್ಕಳು ಹುಟ್ಟಿದಿಲ್ಲ, ಕಡ್ಡಿ ಮಣಿ ಮುಂದ ಹೇತರ ಮುದುಕಿ ದುಡ್ಡು ಕೊಡಕ್ಕೆಲ್ಲ. ಮುದುಕಿ ಸತ್ತದ ಗುರುತಾತೋ ಕುಡುಕು ಮಂದಿಗೆ, ಅವಸರ ಮಾಡಿ ಹೋದಾರಲ್ಲೋ ಮುದುಕಿಯ ಮಣಿಗೆ. ಎಲ್ಲರೂ ಕೂಡಿ ನೋಡ್ತಾರೋ ಮುದುಕಿ ಮಣಿಯ ಹೊಕ್ಕ, ಮಂದಿ ಬರುದ್ರಾಗ ಮಾಡ್ಯಾರ ಗಪ್ಪ ಮುದುಕಿಯ ರೊಕ್ಕ. ಸೆರೆ ಕುಡ್ದ ಮುದುಕಿಯ ಮುಂದ ಅಳತಾರ ಬೋರ್ಯಾಡಿ, ಮಾಡಿದ ಗಳಿಕೆ ತಿನ್ಲಿಲ್ಲ ಯಮ್ಮ ನಿನ್ನ ದೈವ ಕೋಡಿ. ನಿಷೇಧಾಗ ಸದಿಗೆ ಕಟ್ಟಿ ಹೊತ್ತಾರ ಮುದುಕಿನ, ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿಲ್ಲೋ ಆಕಿನ. ಹಲಿಗೆ ಬಡಿ ಅವರು ಸನಾದಿ ಊದವ್ರು ಎಲ್ಲರೂ ಕುಡ್ದಾರು, ಹೆಣ ಇಲ್ಲದ ಒಣ ಸರಿಗೆ ಮುಂದೆ ಊದುತ್ತು ನಡೆದಾರು. ಹೋಗಿ ಸುಡುಗಡದಾಗ ಹೋಗಿ ನೋಡ್ತಾರ ಕುಡ್ಕರ ಮ್ಯಾಳ, ಏನು ಬೆರಕಿ ಮುದುಕಿ ನಮ್ಮನ್ನ ಮಾಡಿತಲ್ಲೋ ಹಾಳ. ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಸುಡುಗಾಡ್ದಾಗ ಕುಂತ, ತಾನಾಗಿ ಮುದುಕಿ ಗೋರಿಗೆ ಬರುತ್ತಾನ ಊರಿಗೆ ಬ್ಯಾಡಂತ. ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ನಾರ್ತೈತಂತ. ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ, ಕುಡ್ಕರ ಅಲ್ಲೇ ಮಣಿಗ್ಯಾರ ಸೆದಗಿ ತೆಲಗಿಂ ಬಿಟ್ಕೊಂಡ. ಮುದುಕಿನ ಹುಗದ ಬರ ಮುಂದೆ ಇವ್ರನ್ನ ಕರ್ಕೊಂಡು ಬಂದ್ರು ಎಬ್ಸಿ, ಮುದುಕಿ ರೊಕ್ಕದಾಗ ಕುಡಕ್ ಮಂದಿ ನಿಷೇ ಮಾಡ್ಯಾರ ಬೇಸಿ. ಸತ್ತಾರು ಮಣಿ ಮುಂದೆ ಕುಡ್ದ ಕುಣಿಯವರು ಹೆಚ್ಚಾಗ್ಯಾರ ಈಗ, ಬೀಳಿಗೆ ಬಿದ್ರಿ ಸಿದ್ದಪ್ಪ ಹಾಡ ಕಟ್ಟತಾನೋ ಹಿಂಗ. ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ಆ ಮುದುಕಿನ ಹೋಗಿಯಾಕ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತಾ ಇನ್ನೊಂದು ಒಂದು ಮಾತು ಸಾಣದೊಂದು. ನೀವು ಕುಂದ್ರ ಕಟ್ಟಿದ್ರಿ ಇಲ್ವಾ? ಮತ್ತೆ ಇಲ್ಲ ನಮ್ಮ ತಾಯಿಗಳು ಕೇಳ್ತೀವಿ ಹೇಳ್ದ ಆ ಕುಂದ್ರ ಕಟ್ಟಿದ್ರೆ ನಂದೇನು ಬ್ಯಾತಳಿ ಕೇಳ್ತೀನಿ. ಏನಿಲ್ಲ, ಒಂದೂರಾಗ ಇಬ್ರು ಅಣ್ಣ ತಮ್ಮ ಇದ್ರು. ಒಂದೂರಾಗ ಇಬ್ರು ಅಣ್ಣ ತಮ್ಮ ಇದ್ರು. ಅವು ಪರದೇಶ ಇದ್ರು, ತಾಯಿ ಇದ್ದಿಲ್ಲ ತಂದಿದ್ದಿಲ್ಲ. ಈಗ ನಿಮ್ಮ ಊರಾಗೆಲ್ಲ ಹೆಂಗೆ ಬುದ್ಧಿವಂತ ಹಿರಿಯರಿದಿಲ್ಲ, ಅವರೆಲ್ಲ ಕೂಡಿ ಪರದೇಶ ಮಕ್ಕಳು ಅಂತೇಳಿ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು. ಅವ್ನ ಮಕ್ಕಳು ಲಗ್ನ ಮಾಡಿದ್ರು. ಒಂದು ಹಿರಿಯಂಗೆ ಲಗ್ನ ಮಾಡಿದ್ರು. ಹಿರಿಯಂಗೆ ಲಗ್ನ ಮಾಡಿದ ಕೂಡಲೇನ ಅವರು ದುಡಿಯಾಕತ್ತಿದ್ರು. ಒಂದು ಕೈಲಿ ದುಡು, 2 ಕೈಲಿ ದುಡ್ಕೋತ ಸಾವುಕಾರ ಆದರು. ಹೆಣ್ಮಕ್ಳು ಮನ್ಯಾಗ ಅಡುಗೆ ಮಾಡಾಕತ್ತಿದ್ರು, ಗಂಡು ಮಕ್ಳು ಇಬ್ಬರು ದುಡಿಯಾಕತ್ತಿದ್ರು. ಸಾವುಕಾರಿಕೆ ಬತ್ತು, ಅನುಕೂಲ ಆದರು. ಮಣಿ ಕಟ್ಸ್ಕೊಂಡ್ರು, ಹೊಲ ಹಿಡಿದ್ರು, ಎಲ್ಲ ಮಾಡಿ ಸಾವುಕಾರಿಕೆ ಬತ್ತು. ಹಿರಿಯವ ಊರಾಗಿ ಅನುಕೂಲ ಆತಂದ್ರೆ ಮತ್ತೆ ಹಿರ್ತಾನೆ ಮಾಡಬೇಕಲ್ಲ, ವಯಸ್ಸಾದಾಗ ಹಿರ್ತಾನೆ ಮಾಡೋರು. ಮತ್ತು ಸಣ್ಣವ ಹೊಲ್ದಾಗ ದುಡ್ತಿದ್ದ, ಅಣ್ಣ ಹಿರ್ತಾನೆ ಮಾಡ್ತಿದ್ದ. ಹಿರಿಯವಂಗೆ ಮಕ್ಕಳು ಭಾಳ ಆಗಿದ್ದು, ಮತ್ತು ಸಣ್ಣವಂಗೆ ಇನ್ನು ಮಕ್ಕಳಾಗಿದ್ದಿಲ್ಲ. ಮಕ್ಕಳಾದ ಕೂಡ ಸಣ್ಣಾಗಿ ಹೇಳ್ತಿ ಸಣ್ಣವ ಏನು ಮಾಡ್ದ, ಅಣ್ಣ ಏನು ಮಾಡ್ದ, ನನಗೆ ಅನುಕೂಲ ಇಲ್ಲಾಗ ನಮ್ಮೂರು ಹಿರಿಯರು ಕೂಡಿ ನನಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಯಾರ. ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಾನ. ನನ್ನ ತಮ್ಮಗೆ ಹೌದನ್ನಂತ ಹೆಣ್ಣು ತೆಗೆದು 4 ಮಂದಿಗೆ ನಾನು ಕೈ ಮ್ಯಾಗ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡಿದ. 1 ವರ್ಷ 6 ತಿಂಗಳು ನಡೆಯಾಕೆ ಬಂದರು, ಸೊಸಿ ನಡೆಯಾಕೆ ಬಂದರು. ಆ ಹೆಣ್ಮಗಳು ಹಿರಿಯವನ ಹೇತಿ ಏನೇ ಇದ್ರು 4 ಮಂದಿಗೆ ದಾನ ಮಾಡೇ ಉಣ್ತಿದ್ರು. ಆ ಹೆಣ್ಮಗಳು ದಾನದ ಕೈ ಇತ್ತು, ದಾನ ಕೊಟ್ಟ ಉಣ್ತೇಳು. ಈಗ ಸಣ್ಣಾಗಿ ಸಸಿ ಬಂದಳು, ಈ ಪತಿಗೆ ದಾನ ಕೊಡ್ತಾಳ, ಮಣಿ ಯಾಕೆ ಉಳ್ತೈತಿ ಅಂದ್ರು. ಮಣಿ ಯಾಕೆ ಉಳ್ತೈತಿ ಅಂದು ಗಂಡನ ಬಂದು ಸಣ್ಣ ಮತ್ತೆ ಯಾರು ಕೇಳಿದ್ರು ಗಂಡು ಉದ್ದರು ಎಲ್ಲರಿಗೆ ಆಗೋ ನಾವು ಮತ್ತೆ ಏನು ಹೇಳ್ದಂಗೆ ಕೇಳ್ದವ್ರಿ. ಬಂದು ಏನು ಹೇಳ ಮತ್ತು ನಿಮ್ಮ ಅಣ್ಣನ ಹೇಳ್ತಿ ಈಗ ಮಾಡಾಕತ್ತೇಳ, ಮಣಿ ಎರಕ್ಕೆ ಬರೋದು ಬೇಡ, ನಾವು ಬ್ಯಾರೆ ಆಗೋಣ ಅಂದ್ಕೊಂಡು ನೀವು ತಾಮಿದ್ದಾವ 2-3 ದಿನ ತಲೆ ಕಟ್ಟಿ ಮಕ್ಕೊಂದ. ಅಣ್ಣ ಮತ್ತು 4 ಮಂದಿ ಅಲ್ಲಿ ಇಲ್ಲಿ ಹಿರ್ತಾಳೆ ಮಾಡಕ್ಕೆ ಹೋಗಿ ಹೊತ್ತಾಗಿ ಬಂದ. ಎತ್ತು ಮನೆಯಾಗಿದ್ದು, ಯಾಕಪ್ಪ ಮನ್ಯಾಗ ಏನು ಮಾಡ್ಯಾರ, ನನಗೆ ಆರಾಮಿಲ್ಲ ಅಂದ. 1 ದಿನ ಬಿಟ್ಟ, 2 ದಿನ ಬಿಟ್ಟ, ಮುಂದೆ ಯಾಕಪ್ಪ ಮತ್ತು ಮನ್ಯಾಗ ಮಕ್ಕೊಳಕತ್ತಿ ಯಾಕೆ ಹೇಳಿಲ್ಲ, ನಾ ಬ್ಯಾರೆ ಆಗವ. ಹೌದಾ, ಚಲೋ ಆತು.
ಹಿಡಿದು ಸಹ ನಮ್ಮ ಮನ್ಯಾಗ ಭಾಗ್ಯದ ಲಕ್ಷ್ಮವ್ ಇದ್ದಳ, ಎಲ್ಲ ಅನುಕೂಲ ಆತ. ಮತ್ತು ಇದ್ರ ಲಕ್ಷ್ಮವ್ ಬಂದು ಹೊಕ್ಕಾಳ, ಬ್ಯಾರೆ ಆಗೋಣ ಏನು ಬೇಕು. ಮತ್ತು ನೋಡಪ್ಪ, ನಾನು 10 ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ, ಮತ್ತು ನಾ ಪಾಲ ಮಾಡಿರ್ತೀನಿ, ನಿನಗೆ ನಾ ಪಾಲ ಮಾಡಿರ್ತೀನಿ, ನಿನಗೆ ಬೇಕಾದ ತಗೋ, ನೀ ಬಿಟ್ಟು ಉಳಿದದ್ದು ನಾ ತಗೋತೀನಿ ಅಂತ 4 ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದ. ಪಾಲ ಮಾಡ್ದ. ಅವೆಲ್ಲ ಚಲೋ ತೊಗೊಂಡ, ದೊಡ್ಡ ಹೊಲ ದೊಡ್ಡ ಮಣಿ ಎಲ್ಲ ತೊಗೊಂಡ, ಎಲ್ಲ ಇದು ಆಯ್ತು. ಆದ ಕೂಡ್ಲೇನ ಮುಂದೆ ಹಿರಿಯವಂಗ ಮತ್ತು ನಿಮ್ಮ ಮಕ್ಳು ಭಾಳ ಅದು ಬಡತನ ಬತ್ತು. ಭಗವಂತ ಅವ್ರ ಬಡತನಕ್ಕೆ ನೋಡ್ಲಾರ್ದಕ್ಕೆ ಸ್ವಾಮಿಗಳ ಆಕಾರಾಗಿ, ಜಂಗಮನ ಆಕಾರಾಗಿ ಭಿಕ್ಷಾಂದೇಯ ಅಂದ. ಹೋಗಿ ಭಿಕ್ಷಾಂದೇಯ ಅಂದ ಕೂಡ್ಲೇನ ನೋಡಿ ಕೇಳಿಂದ ಹೆಣ್ಮಾಳು ಬೀಸಾಕ್ ಕೂತಿರು. ಮಂದಿ ಮತ್ತೆ ಕಡ ಇಸ್ಕೊಂಬಂದು ಜೋಳ ಇಸ್ಕೊಂಡು ಮಕ್ಕಳಿಗೆ ನುಚ್ಚು ಮಾಡಕ್ಕೆ ಬೀಸಾಕ್ ಕೂತಿರು. ಅವ್ನು ಭಿಕ್ಷಾಂದೇಯ ಅಂದಾಗ ಇದ್ದಿನ ನೀಡಿದ್ರು ರೂಢ ಆಗಿ. ಇವತ್ತಿಗೂ ನೋಡ್ಕೊರಿ ನೀವು, ಶ್ರೀಮಂತರ ಮನೆಯಾಗಿದ್ದವರು ಹೆಣ್ಮಕ್ಳು ಬಂದಿಟ್ಟು ಅವ್ರಿಗೆ ಬಡತನ ಬಂದರು, ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರಂಗಿಲ್ಲ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳು ಅವ್ರ ದೊಡ್ಡ ಗುಣ ಬಿಟ್ಟಿರಂಗಿಲ್ಲ ಅವ್ರು. ಆಕೆ ಏನು ಮಾಡಿ ಜೋಳ ನೀಡಕ್ಕಳು, ಯವ್ವ ನಿನ್ನ ಮನ್ಯಾಗ ಒಂದು ಬಿಸುಕಲ್ಲು ಐತೇನು, ಐತೆಪ್ಪ ನೀ ಕೊಟ್ಟಿದ್ದು ಅದು. ಆಕೆ ಅಲ್ಲೇ ಮಗ್ಗಲು ಮನ್ಯಾಗ ನ್ಯಾರ ಆಚೆ ಕಡೆ ಬಗ್ಲಾಗ ಕೂತೇಳು. ಐನಾರು ಏನು ಊಟ ಕೊಡ್ತಾನೆ, ಬಿಸುಕಲ್ಲು ಕೊಡ್ತಾನ ಅಂತಿದ್ರು. ಬೀಸ್ಗೊಂದು ಯವ್ವ ಬೀಸ್ಕೊಂಬಾ ಅಂದ. ಬೀಸ್ಗೊಂದು ತಂದು ಅವ್ನು ತುಂಬ, ಯವ್ವ ನಿನ್ನ ಮನ್ಯಾಗ ಗಡಿಗೆ ಐತಿಲ್ಲ, ಐತೆಪ್ಪ ನೀ ಕೊಟ್ಟಿದ್ದು ಅಂದ ಕೂಡ್ಲೇನ ಅದನ್ನು ನುಚ್ಚು ಮಾಡ್ಕೊಂಡು ತುಂಬ ಯವ್ವ ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತೊಗೊಂಬಂದ್ರು. ಯವ್ವ ನನ್ನ ತಲೆ ಮ್ಯಾಗ ಇಡೋದು, ತಲೆ ಮ್ಯಾಗ ಇಡೋದು. ನಿಮ್ಮ ಮಗಂದು ಹೇಳ್ತೀನಿ, ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ಅಂತ ನೋಡ್ಕೊರಿ. ನನ್ನ ತಲೆ ಮ್ಯಾಗ ಹಿಡಿಯವ ಅಂತ. ಯಪ್ಪ ಸುಡ್ತೈತೆ ಅದು, ಇಲ್ಲಳವ ಇಡು ನನ್ನ ತಲೆ ಮ್ಯಾಗ, ಇಡು ನನ್ನ ತಲೆ ಮ್ಯಾಗ ಅಂದ. ಅಂದ ಕೂಡ್ಲೇನ ಹುಟ್ಟೈತೆವ ಐತೆ ತೊಗೊಂಬ 5 ಸುತ್ತ ಹಾಕಿ ಈ ಕಡೆಗೆ ಬಡ್ದು ಬಿಡವ. ಯಪ್ಪ ನುಚ್ಚು ನಿನ್ನ ಮ್ಯಾಗ ಬಿಟ್ಟು ಸುಡ್ತೈತಿ, ಮೊದಲ ತೆರಿ ಸುಡಾಕತ್ತೈತಿ, ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ, ಹ್ಯಾಂಗೆ ಬ್ಯಾಡ್ಯಪ್ಪ ನಿಮ್ಮ 5 ಸುತ್ತ ಹಾಕಿ ಬಡ್ದಾರ ಬಡಿಯ. ನಾ ಈ ಕಡೆ ಹೊರಗೆ ನಿನ್ನ ಮನೆ ಕಡೆ ಹೊರಗೆ ನಿಂದಿರ್ತೀನಿ, ಬಡ್ದು ಆ ಮನೆ ಕಡೆ ಹೊರಗಿನ ಬಾಜು ಬಾಗಲ್ದಾಗ ಒಳಗೆ ನಿಂತು ಹೊರಗಿನ ಬಡ್ದು ಬಿಟ್ಟ. ಮಣಿ ತುಂಬ ಮುತ್ತ ರತ್ನ ಬೆಳಕು ಬಿತ್ತು, ಮುತ್ತು ರತ್ನ ಬೆಳಕು ಬಿತ್ತು. ಆಕೆ ಕಿಟಕಿ ಕೂತು ನೋಡ್ತಿದ್ದಳಲ್ಲ ಸಣ್ಣಾಕಿ, ಅಯ್ಯ ಇದೇನು ದೊಡ್ಡ ಆಗದ ಅಂದ್ರೆ, ಈ ಊರು ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಏನಾರು ಕರ್ಕೊಂಬರ್ತೀನಿ ಇಟ್ಟ ಅದಲ್ಲ, ಏನು ದೊಡ್ಡ ಆಗದ ಅಂದ್ರೆ. ಅಂದ ಕೂಡ್ಲೇಣ ಮತ್ತೆ ಕೇಳ್ತಿ, ಮಣಿಯಾಗ ಗಡಿಗೆ ದೊಡ್ಡ ಹುಟ್ಟು ತಂದಿದ್ರು, ಗಡಿಗೆ ಮಾಡಿ ಇಟ್ಟಿದ್ದು, ನುಚ್ಚು ಹೊಡೆದು ಇಟ್ಟಿದ್ರು, ಎಲ್ಲ ತಯಾರು ಮಾಡಿ ಇಟ್ಟಿದ್ದಳಿಕೆ. ಗಂಡ ಗಳಕ್ಕೆ ಹೋಗಿ ಬರ್ತಿತ್ತು. ಎಟ್ಟತ್ತದ ಏನು ಕೇಳ್ತಿಲ್ಲ ನಿಪ್ಪ ಯಾಕಂದ, ಹೋಗಿ 5 ಕರ್ಕೊಂಬ ಹೋಗಂದ. 5 ಕರ್ಕೊಂಬಂದು ಒಬ್ಬ 5 ಕಟ್ಟ ಮಾಡಿಸ್ಕೊಂಡು ನಾದಿಗಾರ ಮನೆ ಮುಂದೆ ಕಟ್ಟ ಮಾಡಿಸ್ಕೊಂಡು ಹೊಂಟಿದ್ದ. ಗುರುಗಳೇ ಅಂದ, ಯಾಕೆ ನಮ್ಮ ಮನೆಗೆ ಬರ್ಬೇಕಂತ, ನಮ್ಮ ಹೆಣ್ಮಕ್ಳು ಕರ್ದಾರ ಬರ್ಬೇಕು ನೀವು. ಹೌದಾ ಬೇಷ್ ಹತ್ತು ನಡಿ ಮರ ಅಂತ ಹೇಳ್ಕಂದ ಹಗರ್ಕ ಅವ್ರ ಮನೆಗೆ ಹೊಂಟ. ಜೋಳ ನೀಡಕ್ಕೆ ಬಂದ್ರು, ಸೆರಗು ಹೊಡ್ದ. ಎಂದ ಕಂಡಿ ಇಲ್ಲ, ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂತ ಕೇಳ ಅಂದರು. ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂದ. ಹೊಡ್ಕೊಂಬಂದ್ರು ನೀಡಕ್ಕೆ ಬಂದು, ನಿಮ್ಮ ಮನ್ಯಾಗ ಗಡಿಗೆ ಐತಿಲ್ಲ ಅಂತ ಕೇಳ. ಅಟ್ಟ ಕೊಡುವಂಗೆ ಕಾಣ್ತಾನಂದ ಅವ್ನು ಸ್ವಾಮಿ, ಅಟ್ಟ ಕೊಡುವಂಗೆ ಕಾಣ್ತಾನೆ. ಆಯ್ತಲ್ಲ ನಿಮ್ಮ ಮನ್ಯಾಗ ಗಡಿಗೆ ಆಯ್ತು ಅಂದ ಕೂಡಲೇಳ ನಿಮ್ಮ ಮುಂದೆ ಹೇಳ್ತೀನಿ, ಅಟ್ಟ ಕೊಡ್ತಾ ತಿಳ್ಕೊಂಡು ಹೋಯ್ತು. ಒಲೆ ಮ್ಯಾಗ ಇಟ್ಟಿದ್ರು ನುಚ್ಚಾಕಿ ತಿರ್ಕೊಂಡು ತೊಗೊಂಡು ಬಂದಳು. ದೋತ್ರ ಪಾಟ್ಯಾಗ ಹಿಡ್ಕೊಂಡು ಅವ್ನು ಸ್ವಾಮಿ ಹಿಡ್ಕೊಳಕ. ಅಯ್ಯ ಏನ ಸ್ವಾಮಿ ನೀ ತಲೆ ಮ್ಯಾಗ ಇಡೋನಂದ್ರು. ಯಾವಾಗ ಸುಡ್ತೈತಿ ಹಂಗೆ ಮಾಡಲಿ ಅಂದ. ತಲೆ ಮ್ಯಾಗ ಇಡೋನಂದ್ರೆ, ತಲೆ ಮ್ಯಾಗ ಇಡೋದು ಅದು ಹಂಚ್ಕೂತ ತಲೆ ಮ್ಯಾಗ ಇಡುವ ಅಂತು. ಹೋಗಿ ತಲೆ ಮ್ಯಾಗ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಕಿ ಬಡ್ದು ಬಿಟ್ಲು. ಅವು ಸ್ವಾಮಿ ಮೈ ತುಂಬ ಹುಟ್ಟು ಬಿದ್ದು ಬಿಡ್ತೀವಿ. ಹಂಗೆ ಅವರು ಹಂಗಾದ್ರು, ಭಕ್ತಿ ಮಾಡೋರು ಹಿಂಗಾದ್ರು, ಧರ್ಮಕ್ಕೆ ಯಾವಾಗಲೂ ದೇವ್ರು ಇರ್ತಾನೆ. ಅಣ್ಣೆ ಮಾಡಬೇಡ, ಅಣ್ಣೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ. ಒಬ್ಬರ ಮನೆಗೆ ಕೆಡ್ಸೋ ಉದ್ಯೋಗ ಮಾಡಬೇಡ್ರಿ, ಧರ್ಮಲೇ ಇರ್ರಿ ಅಂತ ಹೇಳ್ತಾ ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ. ಸಿರ್ಸಲ್ಗೆ ಹೊಂಟಾಗ ಉವಾಸು ತಿರ್ಕೊಂಡು ಒಂದು ಬ್ರಾಹ್ಮಣರ ಮುದುಕಿತ್ತು. ಅವರಿಬ್ಬರು ಗಂಡ ಹೆಂಡತಿ ನಡ್ಕೋತ ಹೊಂಟಿದ್ರು. ಸಿರ್ಸಲ್ಗೆ ಹೋಗಿ ಮುಂದೆ ಆ ಮುದುಕಿ, ಅಪ್ಪ ನೀವು ಸಿರ್ಸಲ್ಗೆ ಹೋಗಿರತ್ತೇಳಿ ಏನು ಮಾಡ್ಯಾಳ ಅಂದ್ರೆ, ಆ ಮುದುಕಿ ಅವ್ರಿಗಿಬ್ಬರಿಗೆ ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಲ್ಲ. ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಗಳು. ಆ ಹೋಳ್ಗೆ ಭಾಳ ಸೇಯಿದ್ದು.
ಹೋಳಿಗೆ ಭಾಳ ಸೇಯಿದ್ದು ಊಟ ಮಾಡಿ ಎಲ್ಲ ಹೋಗಿ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು. ಮುಂದೆ ಏನು ಹೇಳ್ದ, ಮಾನ್ಯ ಗಂಡು ಹೆಂಡತಿಗೆ ಹೇಳ್ದ, ಮಾನ್ಯ ಬ್ರಾಹ್ಮಣರ ಮುದುಕಿ ಹೋಳಿಗೆ ಏನು ಚಂದ ಮಾಡಿತ್ತು, ನೀನು ಅಂತ ಹೋಳಿಗೆ ಮಾಡಿ. ಅಯ್ಯೋ ಹೋಗ್ಯಾರ ಹೋಗಿ ಬಾ ನೋಡಿ, ನಾ ಹೋಳಿಗೆ ಮಾಡ್ತೀನಿ, ನಾನು ಹೋಳಿಗೆ ಮಾಡ್ತೀನಿ ಅಂತ ಹೇಳಿ ಕೇಳಿದ. ಬ್ಯಾಳಿಗೆ ಹಾಕಿಳು, ಹೂರ್ಣ ಹರಿದಳು, ಹಿಟ್ಟು ನಾದಿಳು, ಎಲ್ಲ ಮಾಡಿದಳು. ಎಲ್ಲ ಮಾಡಿ ಕೇಳಿಂದ ಆ ಹೆಣ್ಮಾಡಿ ಏನು ಮಾಡಕತ್ತಿಳು ಅಂದ್ರೆ, ಆ ಕಣಕದಾಗ ಹೂರ್ಣ ಇಟ್ಟು ಹೋಳಿಗೆ ಮಾಡಿದ್ರೆ ಹೋಳಿಗೆ ಹಾಕಿದ್ದು ಅನ್ನು. ಆಕೆ ಏನು ಮಾಡ್ದು, ಹೂರ್ಣದಾಗ ಕಣಕ ಇಡಾಕಿ ಹೋಳಿಗೆ ಮಾಡಾಕಿ ಹೋಳಿಗೆನೇ ಬರ್ತಿರಾಕಿಲ್ಲ. ಹಿಂಗೆ ಮಾಡಿ ಏನು ಮಾಡಿಳು, ಆ ಐನಾರು ಮುದುಕಿ ಬ್ರಾಹ್ಮಣರ ಮುದುಕಿ ತಲೆ ಬೋಳ್ಸ್ಕೊಂಡಿತ್ತು. ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವಂಗೆ ಕಾಣ್ತಾವ ಅಂತೇಳಿ ನಾದಿಗ್ಯಾರ ಅವ್ನ ಮನೆ ಮುಂದೆ ವಾಳ, ಏಯಪ್ಪ ಬಾಯಿಲ್ಲ ನಾನು ತಲೆ ಬೋಳ್ಸಬಾರ್ದು. ಯಾಕೆ ಯಾಕೆ ಬೇ ಅಂದ. ಯಪ್ಪ ನಾ ಹೋಳಿಗೆ ಮಾಡ್ಬೇಕಪ್ಪ ತಲೆ ಬೋಳ್ಸಬ ಅಂದ. ತಲೆ ಬೋಳ್ಸ್ಕೊಂಡ್ರು, ಕರಾಕಾರ ತಲೆ ಬೋಳ್ಸ್ಕೊಂಡ್ರು. ಆ ಗಂಡಂದೊಂದು ಗಳಿಗೆ ಮೇಲೆ ದೋತಿತ್ತು, ಅದನ್ನು ಉಟ್ಕೊಂಡು ಮತ್ತೆ ಹೋಳಿಗೆ ಮಾಡ್ಯಾಕ್ವಾಳ. ಅದು ಕಣಕದಾಗ ಇಟ್ಟು ಹೂರ್ಣ ಇಟ್ಟಿದ್ರೆ ಯಾಕಿತ್ತು, ಆ ಹೂರ್ಣದಾಗ ಕಣಕ ಇಡಾಕಿ ಹೋಳಿಗೆ ಮಾಡಾಕ ಅದು ಬೆಲ್ಲಣಿಗೆ ಎತ್ತಿ ಹೋಳಿಗೆ ಕೆಟ್ಟು ಬಿಡು. ಹಿಂಗೆ ಮಾಡಾಕ ಹತ್ತಿಳು. ಗಂಡ ಆಷಾಢದಿಂದ ಗಳೆ ಹೊಡೆದು ಬಳಿಗೆ ಬಂದ. ಬಂದ, ಬಾರ ಎಟ್ಟೊತ್ತ ಬಾ ಅಂತ. ಅವ ಹೇಳ್ತಿದ್ದ, ನಮಸ್ಕಾರ ರೀ ಅಮ್ಮಾರ, ಅಜ್ಜಿಯಾರ ಯಾವಾಗ ಬಂದಿರಿ? ಬ್ರಾಹ್ಮಣರ ಮುದುಕಿನೇ ಮಾಡಿದ್ದವ. ಅಜ್ಜಿಯಾರ ಯಾವಾಗ ಬಂದಿರಿ ಅಂತ. ಏನು ಅಜ್ಜಿ ಅಲ್ಲ ಬಾಣ, ನೀನು ಏತಿದ್ದೀನಿ ಅಂತ. ಹಿಂಗ್ಯಾಕೆ ನೀನು ಆಕಾರ ಅಂದ. ಹೋಳಿಗೆ ಮಾಡೋ ಸಂಬಂಧ ಹಿಂಗಾಗಿಲ್ಲ. ಕಣಯಾರ ಕಡದಾರೋ, ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು. ಹಂತಿಯ ಹೊಡಿಯವರು ಹಂಚಿಕಿ ತೆಗದಾರ, ಚಾದ ಬೋಗಾಣಿ ಒಲಿ ಮುಂದ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ, ಚಾ ಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ, ಬಿಂಕಿರ್ಲು ನಿಮ್ಮ ಮಣದಾಗ, ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ, ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡಿಯವರು ಹಾಡ್ತಿದ್ರು. ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲಾರ್ದ, ಒಳ್ಳಳ್ಳಿ ಮೇನ ಗರಿ ತೆಗೆದು, ಒಳ್ಳಳ್ಳಿ ಮೇನ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವನ ಉಡಿಯಾಗ. ಎಷ್ಟು ಅದ್ಭುತ ಮಾತನ್ನ ನಮ್ಮ ಹಿರಿಯರು ಹಾಡ್ತಿದ್ರು, ನಮ್ಮ ಹಿರಿಯರು ಹೇಳ್ತಿದ್ರು. ಆ ಹಂತಿ ಹೇಳ್ತಿದ್ರೆ ಹಂತಿ ಹಾಡಾಗ ಹೇಳ್ತಿದ್ರೆ, ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲೇ ಹಾಗೆ ಹಾಕಿ, ಹಾಡ ನಮ್ಮಲ್ಲಿ ಹಾಗೆ ಹಾಕಿ ಎಲೆ ಹುಡುಗ ಹಳಿಸೇರು ತಂದು ಆಳ್ಕೋರು. ಹಳ್ಳದ ದಂಡಿಲಿ ಲಕ್ಕಿಯ ಗಿಡ ಹುಟ್ಟಿ, ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ, ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಿಕಿ ತಂದ ಬರ್ಕೋರು ಅಂತೇಳಿ ಅವಾಗ ಹಂತಿಪ್ಪದ್ದವ್ರು ಇರೋದ್ರ ಮ್ಯಾಗ ಹಾಡ್ತಿದ್ರು. ಅವ್ರು ಹಾಡ್ತಿದ್ರು, ಹಂತಿಪ್ಪದ್ದವ್ರು ಹಾಡ್ತಿದ್ರು. ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂತ ಪದಗಳು ಹಾಡ್ತಿದ್ರು. ಅವು ಎಂತಾವು. ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರ, ಹಾಡಿದ್ರ ಅಂದ್ರ ಚಂದ, ಮದ್ವಿ ಅಂದ್ರ ಚಂದ ಅಂತ. ಹಾಡಿದ್ರ ಮದ್ವಿ ಅಂದ್ರ ಚಂದ ಅಂತ, ಸತ್ತಾಗ ಕೂತ್ ಹತ್ರ ಹೆಣ ಚಂದ ಅಂತ. ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು. ನಮ್ಮ ಹಿರಿಯರು ಹೇಳ್ತಿದ್ರು. ಇನ್ನೊಂದು ಹೇಳ್ತಾರೆ, ಯಾವ ಅಂದ್ರೆ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು, ಹೆಣ್ಮಕ್ಳು ಹೊಟ್ಟಿಲಿ ಆದಾಗ, ಆ ನಾಲ್ಕು ಬಂಕಿ ಬುತ್ತುರೊಡಿ ತಂದಾಗ, ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ನೋಡಿ ಹೆಣ್ಣ ಗಂಡ ಆಯ್ತತ್ ಹೇಳ್ತಾರೆ. ಈಗ ಅವಾಗ ನಮ್ಮ ಹೆಣ್ಮಕ್ಳಿಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಈಗ ಇದನ್ನೇ ಹಾಡುತ್ತಾಳ ಹೇಳ್ತಿದ್ರು. ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು ಅಂದ್ರೆ, ಆ ಎಂಬಲ್ ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ, ಆಕಿ ಹುಗ್ಗಿ ತಾಡ್ನ್ಯಾಗ ಕೈ ಇಟ್ರೆ ಗಂಡು ಹೊಡ್ತಾಳ, ಕರ್ಚಿಕಾಯಿ ಕೈಯಾಗ ಹಿಡಿದ್ರೆ ಹೆಣ್ಣು ಹೊಡ್ತಾಳ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು. ಹೌದಲ್ಲ, ಕರೆ ಹೇಳ ತಾಯಿಗಳ್ರೆ ಹೇಳ್ತಿದ್ರು. ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು, ಅವಾಗ ಹೇಳ್ತಿದ್ರು. ಮತ್ತಿನ್ನೊಂದು, ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು, ಇವತ್ತು ಸತ್ತವ್ರು ಇಂಥ ಪ್ರಾಣಿ ಒಳಗ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು. ಎಂಥ ಮಾತು ಅಂದ್ರೆ, ಅವಾಗ ಆ ಸತ್ತ 3 ದಿವಸಕ್ಕೆ ತೌಡು ಕುಟ್ಟಿ, ಜೋಳದ ತೌಡ ಗೋಧಿ ತೌಡ ಕುಟ್ಟಿ ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ, ಆ ಗೊಳಲ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡದೊಳಗ ಆ ಬೆಕ್ಕಿನ ಹೆಜ್ಜಿ, ನಾಯಿ ಹೆಜ್ಜಿ, ಕೂಸಿನ ಹೆಜ್ಜಿ ಮೂಡ್ತಿದ್ವು. ಆ ಹೆಜ್ಜಿ ಮೂಡ್ತಿದ್ವು ಅತ್ತ. ಇವ ಇಂಥ ಜಾತ್ಯಾಗ ಹುಟ್ಟತಾನ ಮುಂದೆ, ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತಿ ನೋಡತ್ತೇಳಿ ಇಲ್ಲೇ ಕುತ್ಕೊಂಡು ಹೇಳ್ತಿದ್ರು.
ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು. ಈಗೇನು 16 ಮಂದಿ ಹದಗಾರ ಕೂಡಿ ಚರ್ಮ ಹದಗೆಡ್ಸಿ ಇಟ್ಟಾಗ ಆಗಿಬಿಟ್ಟೈತಿ. ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ, ಏನು ಗೊತ್ತಿಲ್ಲ. ಅವಾಗ ನಮ್ಮ ಹಿರಿಯರು ಮುದುಕ್ರ ಇಲ್ಲೇ ಗೌಂಟಿ ಅಗ್ಸುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಇವ್ ಇದು ಆಗೈತೆ ಅಂತ ಹೇಳ್ತಿದ್ರು. ಕಾಮಣಿ ಆಗೈತೆ ಅಂದ್ರೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತೆ ಅಂತ ಹೇಳ್ತಿದ್ರು. ಬರೀ ಕೈ ಹಿಡಿದು ನೋಡಿದ್ರೆ ಈ ಹುಡುಗಿ ಹೆಸರ ಈ ಇಟ್ಟ ದಿವಸ ಆಗೈತಿ ಈ ಹೆಣ್ಮಾಳಿ ನಿತ್ತತ್ ಹೇಳ್ತಿದ್ರು ಅಂತ ನಮ್ಮ ಹಿರಿಯರು. ಈಗೆಲ್ಲ ಆ ಶಾಣ್ಯಾರು ಬಂದ ಭಾಳ ಮಂದಿ ಕೂಡ್ಕಂದ ಹೇಳ್ತಾರ, ಏನೂ ಇಲ್ಲ. ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ, ನಾನು ನಮ್ಮವ್ವ ಸರಿ ಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ. ಅಷ್ಟು ಮಾತು. ನನ್ನವ್ವ ನನ್ನ ತಾಯಿ ಹಣ್ಣ ಆಗಲಕಾಯಿ, ಹಣ್ಣ ಬಂದಾವ ಕೊಣಬಾರ, ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ. ಹೆಣ್ಮಕ್ಳು ಅಂತ ಚಂದ ಅಂತಿತ್ತಾವ. ಓಡಿ ಹೋಗಲು ಬೇಡ, ಗಾಡಿ ಜಿಗಲು ಬೇಡ, ಗಾಡಿಯ ತೆಳಗ ತಿಳಿ ನೀರ, ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಹಸನುಳ ಈ ಬತ್ತಿ ಮಸಿ ಮಾಡಿ ಕೆಡಿಸ್ಯಾಳ, ಹಸಿಗೇಡಿ ಕೂಡ ಗೆಳತನ ಮಾಡಿದ್ರ ಬಿಸಿಲಾಗ ದಾರಿ ನಡೆದಂಗ. ಅಟ್ಟು ಅಂತಿತ್ತ ಮಾತು ಹೇಳ್ತಿದ್ರು. ಅಂಥವು ಹಣ್ಣ ಅಂತಿಂಥ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರು. ಹಣ್ಣ ಆಗಲಕಾಯಿ ಎಣ್ಣ್ಯಾಗ ಕರೆದೀನಿ, ಗಂಡಿಗೆ ಹೇಳ್ತಿದ್ರು. ಒಂದಿಟ್ಟ ಅವನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲಿ ಜಗಳ ಮಾಡ್ತಿದ್ದಿಲ್ಲ, ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ. ಅವ್ರು ಹೆಂಗೆ ಹೇಳ್ತಿದ್ರು, ಹಣ್ಣ ಆಗಲಕಾಯಿ ಎಣ್ಣ್ಯಾಗ ಕರೆದೀನಿ, ತಂದಾರ ತಿಂದಾರ ನೋಡ ಹದಗಾರ ನನ್ನ ಮೇಲೆ, ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ. ಅಷ್ಟದು ಮಾತನ್ಯಾಗಣ ನಾಯಿ ಬಾಲೋಡುವಂಕ ನಾಗರ್ ಹಿಡಿ ಆಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ ಅವ್ರ ಮಣಿಯಾಗ ಸ್ವಸ್ಥೇರು ಡೊಂಕ ಕಡಿತನಕ. ಎಷ್ಟು ಅವತ್ತ ಬೀಸ್ಕೋತ್ ಎಂಥ ಚಂದ ಮಾತು ಹೇಳ್ತಿದ್ರು, ಎಂಥ ಇದು ಹೇಳ್ತಿದ್ರು. ಮತ್ತು ಗಂಡನ ಹೆಸರು ಹೇಳ್ತಿದ್ರು. ಗಂಡನ ಹೆಸರು ಏನು? ಕಾಲಾಗ ಪಿಲ್ಲೆ ಉಡಿಯಾಗ ಪಲ್ಲೆ, ಅವ ಅಲ್ಲೇ ನಾ ಇಲ್ಲೇ. ಬೆರಕಿ ಗಾಂಡಿ ಜಗಳ ಗಂಟು ಗಾಂಡಿದ್ರ ಅವ ಅಲ್ಲೇ ನಾ ಇಲ್ಲೇ. ಹೊಳಿ ಹಚ್ಚಿಕ್ ಅವರು, ಹೊಳಿ ಹಚ್ಚಿಕ್ ನಾವು, ಹೊಳಿ ಹಚ್ಚಿಕ್ ಅವರು, ಹೊಳಿ ಹಚ್ಚಿಕ್ ನಾವು. ತೆಳಗಿಳಿಲಿಲ್ಲ, ಮಾರಿ ತೊಳಿಲಿಲ್ಲ, ಗಂಡನ ನೆಲಿ ನನಗೆ ತಿಳಿಲಿಲ್ಲ ಅಂತ. ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಆಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ. ನಮ್ಮ ಜಾನಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ. ಎಂಥದ್ದು ಹೇಳ್ಕೋತ ಹೋಗಿದ್ರ. ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರೆದ ಕೇಳ್ಯಾರ ಬಲು ಮಂದಿ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ನನ್ನ ತಮ್ಮ ಉಡಿಸ್ಯಾಣ. ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತವ್ರ ಮನೆಗೆ ಈಗ ನಳ ಪಳ ಬಂದಾವ, ಅವಾಗ ಇದ್ದಿದ್ದಿಲ್ಲ. ಬಾಣಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತವ್ರ ಮನೆಗೆ ಹೋಗಿ ಬಂದ್ರೆ ತವ್ರ ಮನೆಗೆ ಸೀರೆ ಉಟ್ಕೊಂಬಂದ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿ ಇಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತೊಗೊಂಡು ನೀರಿಗೆ ಹೋಗ್ಬೋದು. ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಏನು ಚಂದ ಐತೆ ಅಂದ್ಬೇಕಲ್ಲ. ಅದು ನಮ್ಮ ತಾಪ್ ಉಡಿಸ್ಯಾನ, ನಮ್ಮ ಅಣ್ಣ ಉಡಿಸ್ಯಾನ, ನಮ್ಮ ತವ್ರವ್ರು ಉಡಿಸ್ಯಾರ. ಯಾರು ಹೇಳ್ಕೋತ ಹೋಗ ಅಕೃತಿ ಪಟ್ಕೋತ ಹೋಗಿದ್ರು. ಅವ್ರ ಸೀರೆ ನೋಡಿ ಇವ್ರು ಅಕೃತಿ ಪಡೋದು, ಇವ್ರು ಬದುಕ ಯವ ಅವ್ರ ಅಕ್ಕ ತೆಗಿ ಎಡ್ಚ ಅವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗ ಎಡ್ ಜೀವ ಅದಾರ ಯವ, ನಮ್ಮೂ ಅದ ಯವ, ಕೊಟ್ಟಾರು ಹೊಳ್ಳಿಲ್ಲ ನಮ್ಮ ಕಡೆ ನೋಡು ಅಲ್ರ ಅಂತೇಳಿ ಒಂದು ಹತ್ತಿರ್ತಾರ. ಹಂಗೆ ಅನ್ಕೋತ ಒಂದು ನೀವು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ. ನೀವು ಈಗ ನೋಡ್ರಿ, ಗಿಡದೊಳಗಿನ ಮರ ಇರ್ತೈತಿ, ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ. ಎಷ್ಟು ಚಂದ ಕಾಣ್ತಿರ್ತಾವ ಅಂದ್ರೆ ಅವು ಎದರಿಂದ ಗಿಡದಾಗಿನ ಹೂವು ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರೆ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ. ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗ ಹೂವು ಕಾಯಿ ಹಸಿರ ಚಂದ ಇರ್ತೈತಿ. ಹಂಗೆ ಈ ನಮ್ಮ ಊರಾಗ ಮನೆಗಳು ಚಂದ ಇರ್ಬೇಕಂದ್ರೆ ತಾಯಿಗಳು ಚಂದ ಇದ್ರೆ ನಿಮ್ಮಿಂದ ನಮ್ಮ ಮನೆಗಳು ನಾವು ಚಂದ ಇರ್ತೇವೆ. ನೀವೇನ್ರ ನೀವು ತಲೆ ಕೆಡ್ತೀಯ ಅಂದ್ರೆ ನಮ್ಮ ನೀವು ಒಲಿ ಕೆಡ್ತೀಯ ಅಂದ್ರೆ ತಲೆ ಸುದ್ದಿರೋದಿಲ್ಲ. ಹೆಣ್ಮಕ್ಳು ಒಲಿಯಾಗ ಸುದ್ದಿದ್ರದ ಎಲ್ಲರೂ ತಲೆ ಸುದ್ದಿರ್ತಾವೆ. ಮತ್ತೇನ್ರ ನೀವು ಗಂಗಾಳ ಪಂಗಾಳ ಸಪ್ಪಳ ಅದು ಕೆಟ್ಟ ಹೋತು. ಈಗ ನಾವು ಗಂಡು ಮಕ್ಳು ಹೆಂಗೈತಿ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚಿದ್ದಂಗೆ, ಸೌತಿಕ ಹೊಲ ಬ್ಯಾಚಿದ್ದಂಗೆ ನಾವೆಲ್ಲ ಸುಮ್ಮನೆ ಹೊಲ ಯಾರು ಅದಾರ ಅಂತೇಳಿ ನಮ್ಮ ಮನ್ಯಾಗ ಗಂಡು ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದಲೇ. ಮಣಿ ಆತು ಹೋತು ಬತ್ತು ಐತಿ ಇಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರು ಕೊಟ್ಟಿರ್ತಾನೆ. ಅದರಿಂದ ಅವರೆಲ್ಲ ನಮ್ಮನ್ನ ಕಾವ್ತಿರ್ತಾರೆ. ನಾವು ಗಂಡು ಮಕ್ಕಳೇನು
ಹಾಲು ಹೈನ ಉಂಡವ್ರು ಯಾರು ಇಲ್ಲದಂಗಾಗ್ಯಾರು. ಅಕ್ಷನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಶಮಣ ಬಿಟ್ಟ ಪಡ್ಗ ಸುತ್ತದು ಮರ್ತು ಬಿಟ್ಟಾರು. 3 ಮಳದ ಲುಂಗಿ ಟಾಯರ್ ಸುತ್ತದು ಕಲ್ತಾರು. ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು. ಅಕ್ಷನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಪಂಜಾಬಿ ಕಟ್ಟ ಮಾಡಿಸಿ ಕಣದನ ಕುಸ್ತಿ ಮಾಡ್ತಾರೋ. ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು. ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಮರ್ತಾರೋ. ಬೀರ ಬ್ರ್ಯಾಂಡಿ ಕುಡ್ದ ಗೊಳ್ಳ ಸುರುಮರಿ ತಿತ್ತಾರೋ. ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು. ಅಕ್ಷನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು. ಈಗ ಹಿಂದಿನ ನನ್ನ ಮುತ್ತೈದಿಗರ್ತಾರೆ ಇನ್ನೆಲ್ಲಿ ಬರ್ತಾರೋ. ನೆಟ್ಟನ ಬೇತಾಲಿ ಹಣಿತುಂಬ ಕುಂಕುಮ ಹಚ್ಚುದು ಮರ್ತಾರೋ. ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ. ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು. ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು. ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ. ಭಾಳ ನಶಿಸಿ ಹೋಗಕತ್ತೈತಿ. ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯರು, ನಿಮ್ಮೂರಿನ ಹಿರಿಯರು, ನಿಮ್ಮೂರಿನ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ. ನೀವೇ ನಿಮ್ಮೂರಿಗೆ ಹಾಕೋಬೇಕು. ಕಚೇರಿಗೆ ಹೋಗ್ಬೇಡ. ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ. ಗಂಡ ಹೆತ್ತಿ ನ್ಯಾಯ ಬಂದ್ರೆ, ಅಣ್ತಂಬ್ರ ನ್ಯಾಯ ಬಂದ್ರೆ, ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ. ಈಗ ಮಂದಿ ಯಾರೂ ಸುದ್ದಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಲ್ಸವ್ರದಾರ. ಹೆಪ್ಪು ಹಾಕವ್ರಿಲ್ಲ, ಬರೀ ಉಪ್ಪು ಹಾಕವ್ರದಾರ. ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಅದನ್ನು ಮುಟ್ಟಿಗ್ಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು. ಹಡದ ತಾಯಿ ತಂದು ಹೆಸರು ತರಬೇಕು. ನೋಡು ಎಷ್ಟು ನಮ್ಮ ಹಿಂದೆ ಹೇಳ್ತಾರೆ, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗಿಂತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ. ನೀ ಎದುರು ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿ ನಾ ಹೇಳಿದ್ದು ಮರಿಬೇಡ ಹೆಂಗೆ ಅವಾಗ ಈಗ ಹೆಂಗತ್ತಾರಂದ್ರೆ, ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತು ಹಿರಿಯರು ಹೌದು ತೆಗಿ ನೆಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನರ ಯಾರ ಮನ್ಯಾಗ ಹಿರಿಮೇಳ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರು ಏಯ್ ನಡಿಬೇಡಿ, ಈ ಹಾಲು ರಸದ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಎದ್ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿಕೊಟ್ಟಾರ ನಿಜವಾಗ್ಲೂ ಚಲೋ. ನೋಡು, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಲ್ಲಿ ನಾನು ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಕಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮನೆ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಅವ್ರು ಯಾವಾಗೂ ಕಳ್ಳಿರ್ತದಾರ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ ಸೆಡಗರ್ಲೆ ದಂಡಿ ತರ್ತಾರದ. ಸತ್ತಾಗುಸಕ್ಕೆ ತವ್ರ ಮನೆ ಚಂಪಾರ ಕುಬುಸ ಸೀರಿ ಬೇಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮನೆ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು, ತಂದಿಗಳಿದ್ದವ್ರು, ಅವು ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮನಿಸ್ಬೇಡ. ಯಾಕಂದ್ರೆ ಸತ್ತಾಗ ಸಂಘ ಅವಾಗ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈಗ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು. ಅವಾಗ ಮುದುಕರು
ಈಗ ಯಾರು ಹಂಚಿ ಬಟ್ಟ ಕಾಣೋನು ಅವಾಗ ಇಟ್ಟಿಟ್ಟಾಗಲು ಹಂಚಿ ಬಟ್ಟ ಇವು ಕೈ ತುಂಬ ರಕ್ತ್ಯಾಗೋ ಎಂಥ ಅವಾಗ ಕಾಣ್ತಿದ್ದು ಈಗ ಏನು ಹಂಚಿ ಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ ಇರಾಕೆ ತುಚ್ಸೋರು ಈ ತುಚ್ಸೋಳು ಮಂದಿ ಇಲ್ಲ ಅವ್ರು ಹಂಚಿ ಬಟ್ಟು ಹಾಕೋರು ಇಲ್ಲ ಹಾಸು ಮೇಟ ಒಂದು ಇಟ್ಟು ಹೆಂಗೋ ಮಾಡಿರ್ತಾರೆ ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟ್ಬಿಟ್ಟಾರೆ ಅದೂ ಇಲ್ಲ ಅವಾಗ ಹೇಳ್ತಿದ್ರು ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳೈತು ಕರೆಯಿತು ನನಗೆ ಗೊತ್ತಿಲ್ಲ ಆದರೂ ಅವರು ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹಂಚಿ ಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮನೆಗೆ ಬಂದರು ಅಂದರೆ ಸಾವು ತಗೊಂಡು ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದೆ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ. ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದೆ, ಹೆಣ್ಣು ಮಕ್ಕಳಿಗೆ ಯಾರು ತಾಯಿ ತಂದೆ ಬೆಣ್ಣ ತೆಗೋದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಗಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತ ಮಾಡಾಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಮ್ಮದು ಅಂತೇಳಿ ಬದುಕ್ತಿರ್ತಾರೆ ನಮ್ಮ ಹಿರಿಯರು. ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ. ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಮ ಗಂಪಣ ಮಂದಿಲಿಂದ ಏನೂ ಕೆಟ್ಟಿಲ್ಲ. ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲ್ತವ್ರಿಂದ ಕೆಟ್ಟೈತಿ. ಕಲ್ತವ್ರ ಕೆಡಿಸ್ಯಾರಿದನ. ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ. ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡ ಬೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳ್ಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು. ಅವ್ರದ್ದೊಂದು ಗುಂಪ ಇವ್ರದೊಂದು ಗುಂಪ, ಒಂದೊಂದು ಜಾತ್ಯಾಗ 3-4 ಗುಂಪ, ಒಳಗ ಈ ಸಪ್ಪ ಮ್ಯಾಲೆ ಬಸಪ್ಪ, ಎಲ್ಲರ ಜಾತ್ಯಾಗ ನಡೆದೈತಪ್ಪ. ತುಂಬ್ಕೊಂಡಾರ ಹೊಟ್ಟಿ ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಲೂಟಿ, ಇದ್ರಾಗ ನಾವ ಬೇಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರ್ತೇವೆ ಕುರಿ ಮರಿಗೆ ಹಾಲುಣಿಸಿ. ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡ ವೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ. ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ. ಕುರಿ ಕಾಯ ಅವ್ರ ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ. ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ. ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ. ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಎಂಥದ್ದು ಅಂದ್ರೆ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ತೆ ಯಾವ್ದಾರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು. ಹಂಗೆ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹೊತ್ತಲ್ಲಿ ಉಳ್ತಾವಂದ್ರೆ ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹೊತ್ತಲ್ಲಿ ಜಾನಪದ ಉಳ್ದಾವು. ಡೊಳ್ಳಿನ ಪದ ಆಗಲಿ, ಗೀಗಿ ಪದ ಆಗಲಿ, ಚೌಡ್ಕಿ ಪದ ಆಗಲಿ, ಹಂತಿ ಪದ ಆಗಲಿ, ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ, ಆಸೆ ಇಲ್ಲದ ಬದುಕ್ತಿತ್ತಲ್ಲ, ಆ ಮಂದಿ ಹತ್ತೇಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು. ಆ ಜಾನಪದ ನೋಡು, ಗಜಾಸೂರನು ಗೌರಿಯ ಪುತ್ರ, ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರು, ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವಿರತ್ವ ಸಿದ್ಧೈ ಬೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ ರುದ್ರರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರ ಹುಟ್ಟ್ಯಾರ ಸಿಡಿಯಣದಾಗ, ರುದ್ರರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲ್ಲಿ ಹುಟ್ಟಿತ್ತು. ವಿದ್ಯೆ ಹುಟ್ಟಿತ್ತು ಇಡೀ ನಾಗರದಾಗ, ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ. ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಸುಂಕ ಯಾವಲ್ಲಿ ಹುಟ್ಟ್ಯಾವು. ಶಂಖ ಹುಟ್ಟ್ಯಾವೋ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ತೆನೆಯಾಗ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಜಂಗಮರು ಯಾವಲ್ಲಿ ಹುಟ್ಟ್ಯಾರು. ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ ಮುಲ್ಲಾರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟಿದ ಆಣಿ ಗುಂದಿ, ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ. ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಮಗ್ಗ ಯಾವಲ್ಲಿ ಹುಟ್ಟ್ಯಾವು. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ ಉಂಡಾಡಗೌಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಕೋತ ಬಂದಾರ. ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗ ಇಟ್ಕೋಬೇಕು. ಈ ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು, ನಮ್ಮ ಹಿರಿಯರು ಹೇಳಿದ ಯಾರು
ನೆಪ್ಪಿನಾಗ ನಿಮ್ಗೊಂದು ಹೇಳ್ತಾನೆ, ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು 10 ಮಂದಿ ಒಳಗೆ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರ 10 ಮಂದಿಯಾಗ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತ್ತೆ ಮೂಲ್ಯಾಗ ಬೀಳ್ತಾರೆ. ಇಷ್ಟು ಮಾತ್ರ ಕರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದ, ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ. ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ, ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತಿನಾಗಿರ್ತಾರೆ. ನಮ್ಮ ಗಂಡು ಮಕ್ಕಳು ಕಂಪ್ನಿನ ಭಾಳ ಮಜಾ ಇರ್ತೈತಿ. ಅದಕ್ಕೆ ಅವರ ಒಂದು ಚಾಂತಾಗಿದ್ರ ಅಂದ್ರೆ ಎಲ್ಲ ಸುದ್ದಿ ಇರ್ತೈತಿ, ಎಲ್ಲ ಸುದ್ದಿ ಇರ್ತೈತಿ. ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆವಂದ್ರೆ ಏನೂ ಉಳಿಯಂಗಿಲ್ಲ. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ. ರಾಜರು ಬಡದೇಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ. ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸ್ರಿಲ್ದ, ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ. ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ. ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೋನು, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ ಅಂತ ನಾವೇನಾರ ನೀವು ಬೇಕಾದ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ. ಎಲ್ಲರೂ ಹೌದನ್ನವರು ಅಲ್ಲನ್ನವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣು ಆಗುವುದೈತಿ. ಈ ಜನ್ಮ ಯಾರೂ ಸಾರ್ಥಕಲ್ಲ. ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಎಂಥ ಮಹಾತ್ಮರು. ಅವ್ರೀಗ ನಮಗೆ ಹುಡುಕಿದ್ರೆ ಸಿಗ್ತಾರ? ಇಬ್ರಾಹಿಂ ಸುತಾಲ್ ಅಂತವ್ರು, ಅವ್ರು ನಮಗೆ ಹುಡುಕಿದ್ರೆ ಸಿಗ್ತಾರ? ಇಲ್ಲ, ಅವರೆಲ್ಲ ಕಳ್ಕೊಂಡು ಹೋದ. ಇನ್ನು ನಾವು ಭಾಳ ದೊಡ್ಡವ ಅಪ್ಪ ಇವ ಮ್ಯಾಲಿನ ಸಾವುಕಾರ, ಭಾಳ ದೊಡ್ಡವ ಅಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದ ಕಟ್ಸ್ಯಾಣಪ್ಪ ನಾಟಕ ಥಿಯೇಟರ. ಭೂಮಿ ಮ್ಯಾಲೆ ಆಕಾಶೊಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನೋಡುತ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ, ಎಲ್ಲ ಮಂದಿನ ಆಟಕ್ಕೆ ತಂದ ಚಾಣೋ ಕರ್ದ. ಗಂಡ ಎನ್ನ ಜೋಡ ಮಾಡಿ ಹಚ್ಚನ ಆಟಕ್ಕ, ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ. ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ. ಅವ ಹೇಳಿದಂಗೆ ನೀವು ಆಟ ಮಾಡುವುದು ಇಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ. ಬೀಳಿಗೆ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗಿ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗಿ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ. ನೀವೆಲ್ಲ ದೇವ್ರ ಗತ್ತೆ ಕೂತಿರಿ. ನಾವಿದ್ದ ಯಾವ ಹೇಳ್ತಾಳ, ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವೋ, ಎಲ್ಲ ಗುಡಿಯಾಣ ದೇವರೀಗ ಕಚೇರಿಗೆ ಹೊಂಟಾವೋ. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ, ಒಂದೊಂದು ದೇವರ 2-3 ವಕೀಲ ನಿಟ್ಟಾವೋ. ವಕೀಲ ನಿಟ್ಟ ಕೋರ್ಟಿನ್ಯಾಗ ಕೇಸ್ ನಡೆಸ್ಯಾವೋ. ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರ ನುಟ್ಸ್ಯಾವೋ. ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣ ಕೋಳಿ ತಿಂದಾವೋ. ಉಂಡು ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ. ಮಠ ಮಂದಿರ ಮಸೂತಿ ಗುಡಿಯಾನ ದೇವರೆಲ್ಲ ಬೈಲಿಗೆ ಬಂದಾವೋ. ಹಾದಿ ಮ್ಯಾಗ ಜಗಳಾಡಿ ಕೋಟ್ ಕಟ್ಟಿ ಎತ್ತಾವೋ. ಮನುಷ್ಯನ ಗುಡಿಯಾನ ದೇವರ ಮಂಗ ಮಾಯ ಆಗ್ಯಾವೋ. ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವೋ. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವೋ. ಕಟ್ಟಿದ ಹಾಡ ಕರೆ ಅಂತ ಕೈಯೇ ಎತ್ತಾವೋ. ಕಟ್ಟಿದ ಹಾಡ ಕರೆ ಅಂತ ಕೈಯೇ ಎತ್ತಾವೋ ಅಂತ ಹೇಳ್ತಾ ಇವತ್ತು ಮಹಾತ್ಮರ ಪುಣ್ಯತಿಥಿ ಮಾಡ್ತೀರಿ, ಮಾಡ್ರಿ. ಅವ್ರ ನೆನಪು ಮಾಡ್ಕೋತೀರಿ, ಮಾಡ್ರಿ. ಯಾರೂ ಬೇಡೋದಿಲ್ಲ. ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಂಗ ಹಿಂಗ ಅನ್ಬ್ಯಾಡ. ಎಲ್ಲರೂ ದೇವ್ರು ಒಬ್ಬನ ಅದ. ದೇವ್ರಂತೂ ಬ್ಯಾರೆ ಇಲ್ಲ.
ಮತ್ತು ದೇವ್ರು ಭಾಳ ಶಾಣೆ ಅದಾನ್ರಿ. ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಓ ಅತ್ತಾನ. ಆ ದೇವ್ರನ್ನ ಹಂಗದಾನ. ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಓ ಅತ್ತಾನ. ಆ ಒಬ್ಬನೇ ಅದಾನ, ಬ್ಯಾರೆ ಇಲ್ಲ 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 ಇಲ್ಲ. ದೇವ್ರು ಹಸದಾಗ ಅನ್ನನ ದೇವರ, ನೀರಡಿಸಿದಾಗ ನೀರಿನ ದೇವರ, ಕಷ್ಟದಾಗ ಬಂದಂಥ ಸುಖನ ದೇವರ, ದುಡಿದು ಉಣ್ಣುವುದ ಒಂದು ಭಗವಂತನ ಬುತ್ತಿ. ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತಾ, ಏನು ಒಳ್ಳೆವ ಯವ್ವ ನನ್ನ ಗಂಡ, ಏನು ಒಳ್ಳೆವ ಯವ್ವ ನನ್ನ ಗಂಡ, ಕುಲು ಕುಲು ನಗುತ್ತಾನ ನನ್ನ ಕಂಡ, ಅತ್ತೆವ್ವ ನನ್ನ ಮ್ಯಾಲಿ ಬಾಳ ಸಿಟ್ಟ, ಗುರುಗುಟ್ಟಿ ನೋಡ್ತಾಳ ಕಣ್ಣ ಬಿಟ್ಟ, ಮಾತಿಗೊಮ್ಮಿ ಮಾಡ್ತಾಳ ನನಗೂಡು ಜಗಳ, ಯಾವಾಗ ನನ್ನ ಬಡಿಸೇನಂತಾಳ, ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ, ಮಗನ ಮುಂದ ಹೇಳ್ತಾಳ ಸುಳ್ಳ ಪಂಟ, ತಾಯಿಯ ಮಾತಿನ್ಯಾಗ ತಿಳಿದಾನರ್ಥ, ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ, ಗಂಡಗಚ್ಚಿ ಹಾಕಿ ಬಡಗಿ ಹಿಡ್ದ, ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣ ಹೊಡೆದ, ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗ್ಲ ಹಾಕಿ ಬಡು ತಾನ ತೆಲ್ಗಿಮ್ಕ ಬಾಗಿ, ಬಾಗಿಲ್ದೊರ್ಗ ನಡೆದತೆವ್ವ ಅತ್ತಿ ಬಬ್ಬಾಟ, ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ, ಅತ್ತಿ ಬ್ಯಾರಿಕಿದ್ದರ ನನಗೇನು, ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನು, ಗಂಡಿದ್ದರಿರ್ಬೇಕ ಎಂತಾವ ಹಿರಿವಳ್ಳಿ ಅಂತ ಗುಣದಾವ, ಹೆಣ್ಣಿನ ಜನ್ಮಕ್ಕೆ ಇನ್ನೇನು ಬೇಕ, ಬಾಳೆದಾಗ ಗಂಡು ಒಬ್ಬ ಒಳ್ಳೆವ ಸಾಕ, ಏನು ಒಳ್ಳೆವ ಯವ್ವ ನನ್ನ ಗಂಡ, ಕುಲು ಕುಲು ನಗುತ್ತಾನ ನನ್ನ ಕಂಡ, ಕುಲು ಕುಲು ನಗುತ್ತಾನ ನನ್ನ ಕಂಡ. ನಮ್ಮ ಬದುಕಿನಾಗ ಹಿಂಗೆ ಚಂದ ತಂಗಿ ಬಾಳೆ ಮಾಡ್ಕೋತ, ಮತ್ತು ಮುದುಕರು ಹಂಗೆ ಇರ್ತಾವ್ರಿ. ಮುದುಕರು ಬೆರಕಿರ್ತಾರ, ಜಗಳ ಹಚ್ಚವ್ರು ಅವ್ರ, ಬಂದು ಆರ್ಸವ್ರು ಅವ್ರ, ಮತ್ತು ಕಡ್ಡಿ ಕೊರಿ ಅವ್ರ, ನೀರು ಹಾಕವ್ರು ಅವ್ರ. ಎಲ್ಲ ಊರಾಗ್ರಿ, ಮತ್ತು ಒಂದೇ ಊರಾಗ ಮುದುಕರು ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ, ಮುದುಕರಿದ್ದು ಮಣಿ ಮೂರ ಬಟ್ಟಿ ಅಂತ ತಿಳ್ಕೊಂಡು. ಈ ಮಾತೊಂದು ಬಿಟ್ಟಿದ್ದಿ. ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಮಾತಾಡ್ಕೊತ ಏನಂದಾಳ, ಆ ಸಸಿ ಕೂಡ ಜಗಳಕತ್ತಾಳ. ಸಿದ್ಧಾರ್ಥ ಕಾಕ ಅಂದದ್ದು ಬರೀ ನೋಡು, ಮುದುಕರಿದ್ದ ಮಣಿ ಮೂರ ಬಟ್ಟೆ ನೀನೇ ನನ್ನ ಬಡಿಸಿ ಅಂತೇಳಿ ಅವ್ರ ಅತ್ತಿಗೆ ಅಂದ್ಬಿಟ್ಟ. ಅಂದು ಕೂಡೇನ ಮುದುಕಿ ನಿನ್ನ ಮುಂದೆ ಹೇಳ್ತೀನಿ, ಬತ್ರಿ ಮನ್ಯಾಗ ಕೂತಿದ್ನಿ, ಏನು ಮಾಡಕತ್ತೀವ ಅಂದ್ರೆ, ಬಾ ಅಜ್ಜಿ ಯಾಕೆ ಹಿಂಗೆ ಮಾಡಿ ಏಸು ಮಣಿ ಎಳಗಾಲ ಮಾಡಕ್ಕೆ ಬೇಕಂತ ಮಾಡೀನಿ ಅಂದಳ. ನನಗೆ ನಾ ಯಾರ ಮಣಿ ಎಳಗಾಲ ಮಾಡೀನಿ? ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕಿದ್ದ ಮಣಿ ಮೂರ ಬಟ್ಟೆ ಅಂದಿ ಅತ್ತ, ನಾನು ಒಳಗೆ ಮನ್ಯಾಗ ಕರ್ಕೊಳ್ಳ ಹತ್ತಪ್ಪ. ನಿನಗಂದಿಲ್ಲ ಅಮ್ಮ, ಜಗಳ ಹಚ್ಚರ್ಗಂದಿನಿ ನಾನು, ನಿನಗ್ಯಾಕೆ ಕಂಡ್ಲಿ ಅತ್ತ. ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತಾನೆ. ಒಮ್ಮೆ ಜಗಳನೂ ಹಚ್ತೈತಿ, ಒಮ್ಮೆ ಪ್ರೀತಿನೂ ತರಿಸ್ತೈತಿ, ಬಾಳ್ಯಾಕೂ ಹಚ್ತೈತಿ. ಅದಕ್ಕೆ ಹಿರಿಯರಿಲ್ಲ ಮಣಿ ಅಲ್ಲ, ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು. ಮನ್ಯಾಗ ಹಿರಿಯರು ಇರ್ಬೇಕು. ನಾವು ಸುಮ್ಮೇನ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ. ಅಚ್ಚಿ ಓಣ್ಯಾಗಿನ ಶೆಟ್ಟಾರ ಮುದುಕಿ ತೀರಾಮು ಬೆರಕಿ, ನಮ್ಮ ಕಾಳ ಕದ್ಕೋತಾಳತ ಬರೇ ಕಂಕ ಹಾಕಿ, ಕಮ್ಮಟ್ಟು ಬೆಲ್ಲ ಜಿಗಿಟ್ಟು ಕೊಬ್ಬರಿ ಕಿಶಾಗಿಟ್ಟು ಕಳಿಸಿ, ತರಿಸ್ಕೊಳ್ಳಾಕಿ ನಮ್ಮ ಹೊಲಾನ ಸಕ್ರಿ ಮುಕ್ರಿ ಬೆಳೆಸಿ, ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ, ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳ ನನಗೆ ಲತ್ತಿ ತಿನ್ನಿಸಿ, ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ, ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳ ನನಗೆ ಲತ್ತಿ ತಿನ್ನಿಸಿ. ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ, ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮ್ಗೆ ಅದ ದೊಡ್ಡ ಗಳಿಕೆ. ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ, ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸ್ವಾಸಿ. ಹಣ್ಣ ಟಮಾಟಿ ಬಲತ ಬೊಟಾಟಿ ತುಂಬ ಕೊಟ್ಟ ಬುಟ್ಟಿ, ತಂದು ಕೊಟ್ಟು ನಾ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂತೀರಿ. ಮತ್ತು ನಮ್ಮ ಹಿರಿಯರು ಅಲ್ಲಿ ಕೂತಾರು. ಇವು ನಮ್ಮನ್ನ ಯಾರು ಒಬ್ಬರು ಏನಾರ ಅಂದ್ಗಿಂದ ನಾನು ಏನೋ ಅಂತೇಳಿ ನನಗೂ ಅಂಜಿಕೆ ಬರಾಕತ್ತೈತಿ. ಯಾಕಂದ್ರೆ ಒಟ್ಟು ಗಟ್ಟಿ ಗಡ್ದ ಹಳಿ ಮಂದಿ ಎಲ್ಲ ಗಪ್ಪನ ಕೂತೈತಿ. ಹಿಂಗೆ ಕೂತ್ರ ನೋಡ್ರಿ, ನೀರಿದ್ರ ಮೀನು ಬದುಕ್ತೈತಿ, ನೀರಿದ್ರ ಮೇನು ಬದುಕ್ತೈತಿ, ಮೇನಿದ್ರ ನೀರು ಚಲೋ ಇರ್ತೈತಿ.
ಹಿರಿಯರು ಹಿಂಗೆ ಗಪ್ನ ಕೂತ್ರ ಮಾತಾಡೋರಿಗೆ ಸೊಗಸಾಕೈತಿ, ಮಾತಾಡೋರು ಸೊಗಸಾಕೈತಿ. ಈಗ ನೋಡಿ ಹಾಳು ಮಾಡಿ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೇವ್ರು, ಎಂಥ ಫಂಕ್ಷನ್ ದೊಡ್ಡದು, ಯಾದಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಅದು ಹಿಂಗೆ ನಮ್ಮ ಹಳ್ಳಿಗಾಡಿನ ಫಂಕ್ಷನ್ ಅಲ್ಲ, ಅದು ಒಟ್ಟು ಸಾಯಿಬರದು ರಾಜಕೀಯ ಅವ್ರದ್ದು ಅವೆಲ್ಲ ಒಟ್ಟು ಕಲಿತು ಮಂದಿ ಒಟ್ಟು ಫಂಕ್ಷನ್ ಇದ್ರು. ಬಡ ಬಂದರು. ನನ್ನ ಎಷ್ಟು 30 ಕಿಲೋ ಇದು 200 ಕಿಲೋಮೀಟ್ರ್ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ಯಾರ. ಹೋಗಿ ಕೇರಿಂದ ಫಂಕ್ಷನ್ ಉದ್ಘಾಟನೆ ಮಾಡಿ ಹೋಗಿಬಿಟ್ರು. ಅವ್ರು MLAಗಳು ಬಂದಿರ್ತಾರೆ, ಹೋಗಿಬಿಟ್ರು. ಫಂಕ್ಷನ್ದಾಗ ಯಾರು ಇಲ್ಲ ಮಾತಾಡ್ಸಿದ್ದಪ್ಪ ಅಂದರು. ನಾ ಯಾರು ಕೂಡ ಮಾತಾಡಲಿ ಅಂದೆ. ಮಂದಿನೂ ಇಲ್ಲ, ಯಾವ್ದಕ್ಕೆ ಮಾತಾಡಬೇಕು, ಯಾರ ಸಂಬಂಧ ಮಾತಾಡಬೇಕು? ಈಗ ನೋಡಿ ನೀವೆಲ್ಲ ಈಗ ಏನು ಕೂತಿರಲ್ಲ, ಬಿಟ್ಟು ಹೋಗಕ್ಕೆ ಮನಸ್ಸಾಗೋದು. ಈಗ ನೋಡು ಹೆಣ್ಮಗಳು ಹೊಸ್ತಾಗಿ ಅತ್ತಿ ಮಾವ ನೆಗೆಣ್ಣರು ಅವರೆಲ್ಲ ಆಕಿನ ಪ್ರೀತಿಲೇ ಕಂಡ್ರೆ ಆಕಿ ತವ್ರ ಮನೆಗೆ ಯಾಕೆ ಹೋಗ್ಕಾಳು? ಅತ್ತಿ ಒಗತ ತನ್ನ ಮಗಳ ಗದ್ದೆ ನೋಡ್ಕೊಂಡ್ರೆ ಅತ್ತೆ ಸೊಸಿ ಯಾಕೆ ತವ್ರ ಮನೆಗೆ ಹೋಗ್ಕಾಳು? ಹೋಗುವುದಿಲ್ಲ. ಮತ್ತು ಸೊಸಿನೂ ಅತ್ತಿ ನಮ್ಮ ತಾಯಿಗೆ ತೇತೇಳಿ ಅವ್ರ ಮನ್ಯಾಗ ಅವ್ರ ರೋಗ ಕೂಡ ಇರ್ತಾಳಲ್ಲ, ಹಂಗಿದ್ದಳಂದ್ರೆ ಅತ್ತೆರ ಯಾಕೆ ಆಕಿನ ಬೇವುತ್ತಾಳೆ? ಆಕಿನೂ ಬೇಯಂಗಿಲ್ಲ. ಅದಕ್ಕೆ ಒಂದಿನ ಒಬ್ಬ ಹೆಣ್ಮಗಳು ಗಂಡ ಒತ್ತ ಒಂದು ಗಂಡ, ಏನ್ರಿ ನನ್ನ ಗಂಡ ನಾನು ಮಾತಾ ಕೇಳೋಲ್ಲ, ಒಂದು ಏನರ ಇದು ನನ್ನ ಗಂಡ ನನ್ನ ಮಾತು ಕೇಳೋಂಗೆ ಮಾಡಿಸ್ಕೊಡ್ರಿ, ಏನರ ಮಾಡಿಕೊಡ್ರಿ. ಅವು ಸ್ವಾಮಿಗಳು ಒಂದು ದಾರ ಕಟ್ಟಿ ಅಥವಾ ಒಂದು ಪೂಜೆ, ನಿನ್ನ ಗಂಡನ ಪಾದ ಪೂಜೆ ಮಾಡು, ನಿನ್ನ ಮ್ಯಾಗ ಜೀವ ಕಾಣ, ನಾನು ಕೂಡ ಅವ್ನು ಮಾತಾಡಂಗಿಲ್ರಿ. ಮತ್ತು ಹಂಗಾರೆ ಅವ್ನ ಫೋಟೋರ ಐತ್ರಿ, ಹಂಗಾರೆ ಅವ್ನ ಫೋಟೋ ಪೂಜೆ ಮಾಡು, ಅವ್ನು ನಿನ್ನ ಕೂಡ ಮಾತಾಡ್ತಾನೆ, ಚಂದ ಇರ್ತಾನೆ ಅಂತ ತಿಳ್ಕೊಂಡು ಒಂದು ಫೋಟೋ ಕೊಟ್ಟು ಆ ಹೆಣ್ಮಾಳು ಅವು ಸ್ವಾಮಿ ಹೇಳಿ ಕಳಿಸಿದ ಫೋಟೋ ಪೂಜೆ ಮಾಡಕ್ಕೆ. ಅದು ಗಂಡು ಎದಕ್ಕೆ ಹೋಗಿತ್ತು, ಫೋಟೋ ಮುಂದಿತ್ತು ಮಾಡಿನಾಗಿ ನಾಲ್ಕಟ್ಟಿದ್ದು, ಅದು ನಿಮ್ಮ ಮುಂದೆ ಹೇಳ್ತೀನಿ. ಆ ಫೋಟೋ ಹೆಣ್ಮಾಳಿಗೆ ನಿಲುಕಲಿಲ್ಲ, ಅದು ಗಂಡು ಎದಕ್ಕೋ ಹೋಗಿ ಎತ್ತಾಗಿದ್ದು ಬತ್ತು, ಗಂಡನ ಬಡ ಹಿಡ್ಕೊಂಡು ಬಡ್ಡಿಯಾಗಿ ಡೊಗ್ಗಿಸಿ ಮ್ಯಾಲೆ ಅದ್ರ ಮ್ಯಾಗ ಕೂತು ಫೋಟೋ ಪೂಜೆ ಮಾಡ್ಯಾಳ. ಮತ್ತು ಇಂಥವ್ರು ಇದ್ರೆ ಗಂಡುಗಳು ಏನು ಮಾಡಬೇಕು? ಅದಕ್ಕೆ ಒಬ್ಬ ಹೆಣ್ಮಾಳು ನಮ್ಮ ಹಿರಿಯರು ಹೇಳೋರು, ಒಬ್ಬ ಹೆಣ್ಮಾಳು ಭಾಳ ಎಡವಟ್ಟಿದ್ದಳತ್ತು. ಹೆಣ್ಮಗಳೇ ಎಡವಟ್ಟಿ, ಗಂಡ ಒಂದು ಮಾಡಂದ್ರೆ ಒಂದು ಮಾಡಕ್ಕೆ ಏನು ಅದನ್ನು ರೊಟ್ಟಿ ಮಾಡಬೇಡಂದ್ರೆ ನಾನು ನುಚ್ಚು ಮಾಡಿದ್ರೆ ನಾನು ರೊಟ್ಟಿ ಮಾಡ್ತೀನಿ, ರೊಟ್ಟಿ ಮಾಡಬೇಡಂದ್ರೆ ನುಚ್ಚು ಮಾಡಬೇಡ ರೊಟ್ಟಿ ಮಾಡ್ತೀನಿ. ಹಿಂಗೆ ಒಟ್ಟ ಇದರಿದ್ದಳತ್ತ. ಏನು ಅವು ಸಾಕಾಗಿತ್ತ ಇದ್ರ ಕೂಡ ಎಟ್ಟರ ವಾಂಡ ಕೊಟ್ಲಿ, ನಾವೊಂದು ಹೇಳಿದ್ರೆ ತಾವೊಂದು ಮಾಡ್ತೈತಿ, ಏನಾರ ಮಾಡಲಿ. ತವ್ರ ಮನೆಗೆ ಏನು ಹೋಗೋದು ಬೇಡ ಅಂದ, ತುಂಬ ಹೊಳಿ ಬಂದಿತ್ತ. ತವ್ರ ಮನೆಗೆ ಏನೋ ಹೋಗಾಕಿನ, ತವ್ರ ಮನೆಗೆ ಹಬ್ಬಕ್ಕೆ ಬ್ಯಾಡತ್ತೀನಿ, ಏನೋ ಹೋಗಾಕಿ ನೋಡ ಒಂದು ನಡಿ ಅಗಾರ ತಿಳ್ಕಂದು ಬಡ ನಡು ಹೊಳೆಯಾಗ ಅವಾಗ ಸಿಂಗಡಿ ಮ್ಯಾಗ ಹೋಗಿದ್ರು. ಈಗ ನಾವು ಅವಾಗ ಇದ್ದಿಲ್ಲ. ಸಿಂಗಡಿ ಮ್ಯಾಗ ಹೋಗೋ ಮುಂದೆ ಗಟ್ಟಿಯಾಗಿ ನಾನು ಗಂಡನ ಹಿಡ್ಕೊಂಡು ಸಿಂಗಡಿ ಮ್ಯಾಗ ಬಿದ್ದಾಕಿ ಹಿಡ್ಕೊಂಡಿರು. ನೋಡ ನೀರ ಭಾಳ ಸೆಳೋಯ್ತಿ, ನಡು ನೀರಾಗ ಹೋಗಿ ಆಗ ಕೈ ಬಿಡಬೇಡ, ಮತ್ತು ನೀರು ಸೆಳೋಯ್ತಿ. ನಾ ಬಿಡಾಕಿನ ನೋಡೋದು ಅತ್ತ, ನಾ ಬಿಡಾಕಿನ ನೋಡೋದು. ಬಿಡಬೇಡ, ನೀರು ಸೆಳೋಯ್ತಿ ಬಿಡಬೇಡ, ನಾ ಬಿಟ್ಟು ನೋಡೋದು. ಹೋಗಾಗ ಕಳಿಸಿ ತಾಂಡಗ ಪೀಡ ಹೋತತ್ ಮಳಿಗೆ ಬಂದು ಕೂತು ಬಿಟ್ಟ. ಹೆಂಗಂದ್ರೆ ಗಂಡ ಹೆಂಡತಿ ಜೀವನ ಅಂದ ಹೆಂಗಂದ್ರೆ ಬ್ಯಾಳ್ಯಾಗ ಬೆಲ್ಲ ಕೂಡ್ದಂಗೆ, ಕಣಕ ತೀಡಿ ಮಾಡಿ ಕೂಡಿಸಿದಂಗೆ ಹಂಗೆ ಬದುಕ ಗಂಡ ಹೆಂಡತಿ ಬಡ್ದಾಡ್ಲಿ. ಬಾಳೆದಾಗ ಜಗಳ ಇಲ್ಲದ ಮಣಿ ಯಾವ ಇಲ್ಲ. ಎಲ್ಲಾರ್ದು ಒಂದೇ ಜಗಳಾನು, ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು.